ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯ ಅಂಚಿನ ಹಸಿರು ಕಾಡಿನಲ್ಲಿ ಒಂದು ಚಿಕ್ಕ ಇರುವೆ ವಾಸಿಸುತ್ತಿತ್ತು. ಆ ಇರುವೆ ತುಂಬಾ ಪರಿಶ್ರಮಿ ಮತ್ತು ಜವಾಬ್ದಾರಿಯುತವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಅದು ಎದ್ದು ಆಹಾರ ಹುಡುಕಲು ಹೊರಡುತ್ತಿತ್ತು. ಅಕ್ಕಿಕಾಳು, ಗೋಧಿಕಾಳು, ಸಣ್ಣ ಧಾನ್ಯಗಳು ಸಿಕ್ಕದ್ದನ್ನೆಲ್ಲ ತನ್ನ ಗೂಡಿಗೆ ಎತ್ತಿಕೊಂಡು ಬರುತ್ತಿತ್ತು. ಅದೇ ಕಾಡಿನಲ್ಲಿ ಒಂದು ಮಿಡತೆ ಕೂಡ ವಾಸಿಸುತ್ತಿತ್ತು. ಮಿಡತೆ ಮಾತ್ರ ಇರುವೆಯಂತಲ್ಲ, ಅದು ದಿನವಿಡೀ ಹಾಡುತ್ತಾ ಕುಣಿಯುತ್ತಾ ಮರದ ಕೊಂಬೆಯ ಮೇಲೆ ಕುಳಿತು ಮೋಜು ಮಾಡುತ್ತಿತ್ತು. ಇರುವೆ ಆಹಾರ ಹೊತ್ತುಕೊಂಡು ಹೋಗುವಾಗ ಮಿಡತೆ ನಗುತ್ತಾ ಹೇಳುತ್ತಿತ್ತು, ಏಕೆ ಇಷ್ಟು ಕಷ್ಟಪಡ್ತೀಯಾ? ಜೀವನ ಅಂದ್ರೆ ಮೋಜು ಮಾಡೋದು. ಇರುವೆ ಶಾಂತವಾಗಿ ಉತ್ತರಿಸುತ್ತಿತ್ತು, ಇವತ್ತು ಶ್ರಮಿಸಿದರೆ ನಾಳೆ ಸುಖ. ಮಳೆಗಾಲ ಬರುತ್ತಿದೆ, ಅದಕ್ಕಾಗಿ ಆಹಾರ ಸಂಗ್ರಹ ಮಾಡುತ್ತಿದ್ದೇನೆ. ಮಿಡತೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ. ಮಳೆ ಬಂದಾಗ ನೋಡೋಣ ಎಂದು ಹೇಳಿ ಮತ್ತೆ ಹಾಡಲು ಶುರು ಮಾಡುತ್ತಿತ್ತು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಬೇಸಿಗೆ ಮುಗಿದು ಮಳೆಗಾಲ ಆರಂಭವಾಯಿತು. ಆಕಾಶ ಕಪ್ಪಾಗಿತ್ತು, ಮಳೆ ನಿರಂತರವಾಗಿ ಸುರಿಯುತ್ತಿತ್ತು. ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ಇರುವೆ ತನ್ನ ಗೂಡಿನಲ್ಲಿ ಸುರಕ್ಷಿತವಾಗಿತ್ತು. ಅದಕ್ಕೆ ಸಾಕಷ್ಟು ಆಹಾರ ಸಂಗ್ರಹವಾಗಿದ್ದರಿಂದ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಮಿಡತೆಯ ಸ್ಥಿತಿ ಬೇರೆಯಾಗಿತ್ತು. ಅದು ಯಾವುದೇ ಆಹಾರ ಸಂಗ್ರಹ ಮಾಡಿರಲಿಲ್ಲ. ಹಸಿವಿನಿಂದ ನರಳತೊಡಗಿತು. ಹಸಿವು ಎಲ್ಲವೂ ಒಂದೇ ಸಮಯದಲ್ಲಿ ಬಂದವು. ಕೊನೆಗೆ ಮಿಡತೆ ಇರುವೆಯ ಗೂಡಿನ ಮುಂದೆ ಬಂದು ನಿಂತು ಬೇಡಿಕೊಂಡಿತು, ದಯವಿಟ್ಟು ಸ್ವಲ್ಪ ಆಹಾರ ಕೊಡು, ನಾನು ತಪ್ಪು ಮಾಡಿಕೊಂಡೆ. ಇರುವೆ ಸ್ವಲ್ಪ ಹೊತ್ತು ಯೋಚಿಸಿತು. ನಂತರ ಕರುಣೆಯಿಂದ ಮಿಡತೆಗೆ ಆಹಾರ ಕೊಟ್ಟಿತು. ಜೊತೆಗೆ ಹೇಳಿತು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಆದರೆ ಮುಂದೆ ನೀನು ಕೂಡ ಪರಿಶ್ರಮ ಕಲಿಯಬೇಕು. ಮಿಡತೆಗೆ ತನ್ನ ತಪ್ಪು ಅರಿವಾಯಿತು. ನಿನ್ನಿಂದ ನಾನು ದೊಡ್ಡ ಪಾಠ ಕಲಿತೆ ಎಂದು ಹೇಳಿತು. ಆ ದಿನದಿಂದ ಮಿಡತೆ ಕೂಡ ಶ್ರಮ ಮಾಡುವುದನ್ನು ಕಲಿತು. ಇರುವೆ ಮತ್ತು ಮಿಡತೆ ಇಬ್ಬರೂ ಸ್ನೇಹಿತರಾಗಿ ಸಂತೋಷದಿಂದ ಬದುಕಿದರು.